ನಮಸ್ಕಾರ ನನ್ನ ಕುಟುಂಬದವರೇ. ನಿಮಗೆಲ್ಲರಿಗೂ ಕೂಡ ಹನುಮಾನ್ ಸಂದೇಶ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತನ ಕೋರ್ತಿದ್ದೀನಿ. ಶ್ರೀರಾಮ, ಸೀತಾಮಾತೆ ಹಾಗೂ ಬಜರಂಗಿಯವರ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೇನೆ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್, ಆ ವ್ಯಕ್ತಿಯನ್ನು ನೀವು ತುಂಬ ಪ್ರೀತಿಸುತ್ತಿದ್ದೀರಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಅವರು ನಿಮ್ಮಿಂದ ದೂರವಾಗುತ್ತಿದ್ದಾರೆ. ಇಂತಹ ಸಮಯದಲ್ಲಿ ನೀವು ಅವರಿಗಾಗಿ ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ಬಹಳಷ್ಟು ಜನರ ಮನಸ್ಸಿನಲ್ಲಿ ಇದೇ ಪ್ರಶ್ನೆ ಇದೆ. ಇನ್ನು ನಾವು ಕಾಯಬೇಕಾ? ನಾವು ಅವರಿಗೋಸ್ಕರ ವೆಯ್ಟ್ ಮಾಡಬೇಕಾ? ಅವರು ರಿಟರ್ನ್ ಬರ್ತಾರಾ? ಅವರು ಮರಳಿ ಬರ್ತಾರಾ? ಅಥವಾ ನನ್ನ ಜೀವನದಲ್ಲಿ ಮುಂದೆ ಸಾಗುವುದು ಸರಿಯಾದ ನಿರ್ಧಾರವ? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಇಂದಿನ ರೀಡಿಂಗ್ ನಿಮಗೆ ಒಂದು ಡಿವೈನ್ ಗೈಡ್ನೆಸ್ ಆಗಿರಬಹುದು. ಈ ರೀಡಿಂಗ್ನಲ್ಲಿ ನಾವು ಮೊದಲು ರೈಸ್ ರೀಡಿಂಗ್ ಮೂಲಕ ಈಗಿನ ಪರಿಸ್ಥಿತಿಯ ಎನರ್ಜಿ ಏನು ಹೇಳುತ್ತಿದೆ ಎಂಬುದನ್ನು ನೋಡೋಣ. ನಂತರ ಹನುಮಾನ್ ಕಾರ್ಡ್ ರೀಡಿಂಗ್ ಮೂಲಕ ಆ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್, ಕರೆಂಟ್ ಇಂಟೆನ್ಷನ್ಸ್ ಮತ್ತು ನಿಮಗಾಗಿ ದೇವರು ಯಾವ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಎಂಬುದನ್ನು ಒಂದೊಂದು ಕಾರ್ಡ್ನ ಮೂಲಕ ತಿಳಿಯೋಣ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಬಜರಂಗಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿದಂತಹ ಎಲ್ಲ ವ್ಯಕ್ತಿಗೂ ಬಜರಂಗಿ ಹಾಗೂ ಶ್ರೀರಾಮ ರಕ್ಷಣೆಯಾಗಿರಲಿ ಅಂತ ನಾನು ಬೇಡ್ಕೊಳ್ತೀನಿ. ಈ ರೀಡಿಂಗ್ ಕೇವಲ ಜನರಲ್ ರೀಡಿಂಗ್ ಆಗಿರುವುದರಿಂದ ಇದು ಎಲ್ಲರ ಜೀವನಕ್ಕೂ ಒಂದೇ ರೀತಿಯಾಗಿ ಮ್ಯಾಚ್ ಆಗಬೇಕು ಅಂತ ಏನಿಲ್ಲ. ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗುವ ಭಾಗವನ್ನು ಮಾತ್ರ ಸ್ವೀಕರಿಸಿ. ಮನಸ್ಸಿನಲ್ಲಿ ಶ್ರೀರಾಮ, ಸೀತಾಮಾತೆ ಹಾಗೂ ಬಜರಂಗಿಯವರನ್ನು ನೆನಪಿಸಿಕೊಳ್ಳಿ. ನಂತರ ನೀವು ತಿಳಿದುಕೊಳ್ಳಲು ಬಯಸುತ್ತಿರುವ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ಮೊದಲು ನಾವು ರೈಸ್ ರೀಡಿಂಗ್ನ ಮೂಲಕ ಏನು ಸಂದೇಶ ಬಂದಿದೆ ಅಂತ ನಾವೀಗ ತಿಳ್ಕೊಳ್ಳೋಣ. ನೋಡಿ, ಈಗ ರೈಸ್ ಯಾವ ರೀತಿ ಶೇಪ್ ಬರುತ್ತೆ, ಯಾವ ರೀತಿ ಸೂಚನೆಯನ್ನು ತಿಳಿಸತ್ತೆ ಅಂತ ಈಗ ನಾವು ನೋಡೋಣ. ಈ ರೈಟ್ ಸ್ಕ್ರೀನ್ನ ಮೂಲಕ ನಿಮಗೆ ಯಾವ ರೀತಿ ಸಂದೇಶ ಬರ್ತಿದೆ, ನಾವು ಏನು ಡಿಸಿಷನ್ ತಗೋಬೇಕು ಅಂತ ಈಗ ನಾವು ತಿಳಿದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ರೈಸ್ ಈ ರೀತಿಯ ಆಕಾರದಲ್ಲಿ ಬಂದಿದೆ. ನೋಡೋಣ ಈ ಆಕಾರ ಏನನ್ನು ಸೂಚಿಸುತ್ತೆ ಅಂತ ನಾವೀಗ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ರೈಸ್ ಶೇಪನ್ನು ಗಮನಿಸಿ. ಈ ಶೇಪ್ನಲ್ಲಿ ಹಕ್ಕಿ ಒಂದೇ ಜಾಗದಲ್ಲಿ ಗಟ್ಟಿಯಾಗಿ ಸೇರಿಕೊಂಡಿದೆ. ಮಧ್ಯ ಸಣ್ಣ ಸಣ್ಣ ಖಾಲಿ ಜಾಗಗಳಿವೆ. ಮೇಲ್ಭಾಗದಲ್ಲಿ ಒಂದು ಸಣ್ಣ ದಾರಿಯೂ ಕೂಡ ಕಾಣುತ್ತಿರುವ ಆಕಾರ ನಿಮಗೆಲ್ಲರಿಗೂ ಕೂಡ ಕಾಣಿಸುತ್ತಿದೆ ಅಲ್ಲವಾ? ಈ ಶೇಪ್ ಮೊದಲನೇದಾಗಿ ಏನು ಹೇಳ್ತಿದೆ ಅಂದರೆ, ಈ ರಿಲೇಷನ್ಶಿಪ್ ಇನ್ನೂ ಸಂಪೂರ್ಣವಾಗಿ ಮುಗಿದು ಹೋಗಿಲ್ಲ. ನೀವಿಬ್ಬರ ನಡುವಿನ ದೂರ ಭಾವನೆ ಕನೆಕ್ಷನ್ಸ್ ಇನ್ನೂ ಉಳಿದಿದೆ ಅಂತ ಹೇಳ್ತಿದೆ.
ಮಧ್ಯಭಾಗದಲ್ಲಿ ಕಾಣುವ ಈ ಎರಡು ಖಾಲಿ ಜಾಗಗಳು ನಿಮ್ಮಿಬ್ಬರ ನಡುವಿನ ಕಮ್ಯುನಿಕೇಷನ್ಸ್ ಗ್ಯಾಪ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಸೂಚಿಸುತ್ತಿದೆ. ಇಬ್ಬರ ಮನಸ್ಸಿನಲ್ಲೂ ಮಾತುಗಳಿವೆ, ಆದರೆ ಯಾರು ಮೊದಲು ಹೇಳಬೇಕು ಅಂತ ನೀವು ಥಿಂಕಿಂಗ್ ಮಾಡ್ತಿದ್ದೀರಾ. ಇನ್ನೊಂದು ವಿಷಯ ಗಮನಿಸಿದ್ದೀರಾ ಸ್ನೇಹಿತರೆ, ಮೇಲ್ಭಾಗದಲ್ಲಿ ಈ ಕಾಣುವಂತಹ ಈ ದಾರಿ ಶೇಪ್ ಒಂದು ಹೋಪ್ ತೋರಿಸುತ್ತಿದೆ. ಅಂದರೆ ಈ ರಿಲೇಶನ್ಶಿಪ್ಗೂ ಇನ್ನೂ ಒಂದು ಅವಕಾಶ ಇದೆ, ಆದರೆ ಆ ಅವಕಾಶ ಸಿಗಬೇಕಾದರೆ ಇಬ್ಬರ ಕಡೆಯಿಂದಲೂ ಪ್ರಯತ್ನವಿರಬೇಕು. ಈ ಶೇಪ್ನಲ್ಲಿ ಹಕ್ಕಿ ಚೆದುರಿ ಹೋಗಿಲ್ಲ, ಹೆಚ್ಚಾಗಿ ಒಂದೇ ಕಡೆ ಸೇರಿಕೊಂಡಿರೋದು ಕಾಣ್ತಾ ಇದೆ. ಅಂದರೆ ಇದು ನಿಮ್ಮ ನಡುವಿನ ಬಾಂಡನ್ನು ಸಂಪೂರ್ಣವಾಗಿ ಮುರಿದಿಲ್ಲ ಎಂಬ ಸೂಚನೆಯನ್ನು ತಿಳಿಸ್ತಾ ಇದೆ. ಆದರೆ ಈ ಶೇಪ್ ನಿಮಗೂ ಒಂದು ಸಲಹೆನ ಕೊಡ್ತಾ ಇದೆ. ನೀವು ಯಾವಾಗಲೂ ಅವರ ಹಿಂದೆನೇ ಓಡಬೇಕು ಅಂತ ಏನಿಲ್ಲ, ಸ್ವಲ್ಪ ನಿಲ್ಲಬೇಕಾಗತ್ತೆ. ಈಗ ಆ ವ್ಯಕ್ತಿಯು ನಿಮ್ಮ ಕಡೆ ಒಂದು ಹೆಜ್ಜೆ ಇಡುತ್ತಾರಾ? ಯಾವಾಗಲೂ ಪ್ರತಿ ಸಲ ನೀವೇ ಅವ್ರ ಹಿಂದೆ ಹೋಗಬೇಕು ಅಥವಾ ನೀವೇ ಪ್ರತಿ ಸಾರಿ ಸೋಲ್ಬೇಕು ಅಂತ ಅನ್ಕೋಬೇಡಿ. ಸ್ವಲ್ಪ ಸೈಲೆಂಟಾಗಿ ನೋಡೋಣ, ಅವರಾಗಿಯೇ ಬಂದು ನಿಮ್ಮೊಂದಿಗೆ ಸೋಲಿಕ್ಕೆ ಇಚ್ಛೆ ಪಡ್ತಾರ ಅಂತ ನೋಡೋಣ. ಯಾಕೆಂದರೆ ಈ ಒಂದು ರಿಲೇಶನ್ಶಿಪ್ಪು ಒಬ್ಬರು ಮಾತ್ರ ನಿರ್ಧಾರ ಮಾಡಲಿಕ್ಕಾಗಲ್ಲ ಅಥವಾ ಒಬ್ಬರೇ ಕಾಯಲಿಕ್ಕಾಗಲ್ಲ. ಒಬ್ಬರು ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ಅದು ಕೂಡ ಸಿಂಗಲ್ ಆಗಿ ಫೇಸ್ ಮಾಡೋದು ತುಂಬ ದಿನ ಉಳಿಯೋದು ಇಲ್ಲ. ಈ ಶೇಪ್ ಹೇಳೋದೇನೆಂದರೆ, ಕಾಯುವುದು ತಪ್ಪಲ್ಲ, ಆದರೆ ಉತ್ತರವೇ ಇಲ್ಲದೆ ಜೀವನ ಪೂರ್ತಿ ಕಾಯುವುದು ಸರಿಯಲ್ಲ. ಆ ವ್ಯಕ್ತಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಅವರ ಆ್ಯಕ್ಷನ್ ಮೂಲಕ ಅದು ಕಾಣಬೇಕು. ಕೇವಲ ಫೀಲಿಂಗ್ಸ್ ಸಾಕಾಗುವುದಿಲ್ಲ. ಓವರಾಲ್ ಈ ರೈಸ್ ರೀಡಿಂಗ್ ಹೇಳುವುದು ಒಂದೇ, ಈಗಲೇ ಮೂವ್ ಆನ್ ಮಾಡಿ ಅಂತ ಈ ಶೇಪ್ ಹೇಳ್ತಾ ಇಲ್ಲ. ಹಾಗೆಯೇ ಕಣ್ಣು ಮುಚ್ಚಿಕೊಂಡು ಕಾಯಿರಿ ಅಂತಲೂ ಹೇಳ್ತಿಲ್ಲ. ಸ್ವಲ್ಪ ಸಮಯ ಕೊಡಿ, ಅವರ ಪ್ರಯತ್ನವನ್ನು ಅಬ್ಸರ್ವ್ ಮಾಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡಿಕೊಳ್ಳಿ. ನಂತರ ದೇವರು ತೋರಿಸುವ ಸರಿಯಾದ ದಾರಿಯಲ್ಲಿ, ನಮ್ಮ ಬಜರಂಗಿಯವರಾಗಿರ್ಬೋದು ಅಥವಾ ನೀವು ಆರಾಧಿಸುವ ದೇವರು ತೋರಿಸುವ ಸರಿಯಾದ ದಾರಿಯಲ್ಲಿ ಮುಂದೆ ನಡೆಯಿರಿ. ಹಾಗಾದರೆ ಈ ರೈಸ್ ರೀಡಿಂಗ್ನ ಮೂಲಕ ಬಂದಿರುವ ಡಿವೈನ್ ಮೆಸೇಂಜಸ್ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಈಗ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ಕನ್ಫರ್ಮ್ ಮಾಡ್ಕೊಳ್ಳೋಣ. ಬನ್ನಿ, ಒಂದೊಂದು ಕಾರ್ಡ್, ನಾನು ಸೆಲೆಕ್ಟ್ ಮಾಡುವ 5 ಕಾರ್ಡ್ಗಳಲ್ಲಿ ಒಂದೊಂದು ಕಾರ್ಡ್ ಏನನ್ನ ಸೂಚನೆಯನ್ನು ತಿಳಿಸತ್ತೆ ಅಂತ ಈಗ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ರೈಸ್ ರೀಡಿಂಗ್ನ ಮೂಲಕ ಈಗಿನ ಎನರ್ಜಿ ಏನಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ಹನುಮಾನ್ಜಿ ಅವರ ನಿಮಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಕಾರ್ಡ್ ಕೇವಲ ಭವಿಷ್ಯಕ್ಕಾಗಿ ಹೇಳುವುದಲ್ಲ, ನಿಮ್ಮ ಜೀವನಕ್ಕೆ ಈ ಸಮಯದಲ್ಲಿ ಯಾವ ಸಂದೇಶವನ್ನು ಸ್ವೀಕರಿಸಬೇಕು ಎಂಬುದನ್ನು ಇದು ತಿಳಿಸ್ಕೊಡತ್ತೆ. ಇಲ್ಲಿ ನಾವು ಭವಿಷ್ಯವನ್ನು ಹೇಳ್ತಿಲ್ಲ. ಯಾವ ನಿರ್ಧಾರ ಒಳ್ಳೆಯದು, ಯಾವ ವಿಷಯದಲ್ಲಿ ನೀವು ಜಾಗರೂಕರಾಗಿರಬೇಕು ಅಂತ ಡಿವೈನ್ ಗೈಡ್ನೆಸ್ಸನ್ನು ನೀಡ್ತಿದೆ. ಮತ್ತೊಮ್ಮೆ ಹೇಳ್ತಿದ್ದೇನೆ ಸ್ನೇಹಿತರೆ, ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಕನೆಕ್ಟ್ ಆಗುವಂತಹ ಮೆಸೇಜನ್ನು ಮಾತ್ರ ಸ್ವೀಕರಿಸಿ, ಮನಸ್ಸಿನಲ್ಲಿ ಶ್ರೀರಾಮ ಹಾಗೂ ಬಜರಂಗಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೀವು ಬಯಸ್ತಿರುವ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಿ. ಹಾಗಾದರೆ ನೋಡೋಣ, ಹನುಮಾನ್ಜಿ ಮೊದಲು ಕಾರ್ಡ್ಗಳ ಮೂಲಕ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಾನೀಗ ಇಲ್ಲಿ 5 ಕಾರ್ಡನ್ನು ಆಯ್ಕೆ ಮಾಡ್ತಿದ್ದೀನಿ.
ನೋಡಿ ಸ್ನೇಹಿತರೆ, ಈಗ ನಾನು ಇಲ್ಲಿ 5 ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಮೊದಲನೇ ಕಾರ್ಡ್ ಏನು ಹೇಳ್ತಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಕಾರ್ಡ್ ಸಿಂಧೂರ. ಇಲ್ಲಿ ಬಂದಿರೋದು ಸಿಂಧೂರ ಕಾರ್ಡ್. ಈ ಕಾರ್ಡ್ ತುಂಬ ಎಮೋಷನಲ್ ಮತ್ತು ಪವರ್ಫುಲ್ ಮೆಸೇಜ್ ಕೊಡ್ತಿದೆ. ಈ ಕಾರ್ಡ್ ಹೇಳುವುದು ನಿಮ್ಮ ಮತ್ತು ಆ ವ್ಯಕ್ತಿಯ ನಡುವೆ ಕೆಲವು ಒಂದು ರಿಲೇಶನ್ಶಿಪ್ ಮಾತ್ರ ಇರಲಿಲ್ಲ, ಒಂದು ಡೀಪ್ ಎಮೋಷನಲ್ ಬಾಂಡ್ ಇತ್ತು. ಇತ್ತೀಚೆಗೆ ಅವರು ನಿಮ್ಮಿಂದ ದೂರವಾಗಿರಬಹುದು, ಆದರೆ ಅದರಿಂದ ನಿಮ್ಮ ಸ್ಥಾನ ಅವರ ಹಾರ್ಟ್ನಿಂದ ಸಂಪೂರ್ಣವಾಗಿ ಅಳಿದು ಹೋಗಿದೆ ಎಂದು ಅರ್ಥ ಅಲ್ಲ. ಈ ಕಾರ್ಡ್ ಹೇಳುವುದು ಆ ವ್ಯಕ್ತಿ ಈಗ ನಿಮ್ಮ ಜೊತೆ ಇದ್ದ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ತಿದ್ದಾರೆ. ಇವರನ್ನು ನಾನು ಕಳೆದುಕೊಳ್ಳುತ್ತಿದ್ದೀನಾ, ಇನ್ನೊಂದು ಚಾನ್ಸ್ ಸಿಕ್ಕರೆ ಈ ರಿಲೇಶನ್ಶಿಪ್ಪನ್ನು ಉಳಿಸಬಹುದಾ ಎಂಬ ಥಾಟ್ಸ್ ಅವರ ಮನಸ್ಸಿನಲ್ಲಿ ಬರಬಹುದು. ಆದರೆ ಸ್ನೇಹಿತರೆ, ಈ ಕಾರ್ಡ್ ನಿಮಗೂ ಒಂದು ಡಿವೈನ್ ಅಡ್ವೈಸ್ ಕೊಡ್ತಿದೆ. ಕೇವಲ ಹಳೆಯ ನೆನಪುಗಳಿಗಾಗಿ ಜೀವನ ಪೂರ್ತಿ ಕಾಯಬೇಡಿ. ಆ ವ್ಯಕ್ತಿ ನಿಜವಾಗಿಯೂ ಈ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಟ್ಟರೆ ಅವರ ಆ್ಯಕ್ಷನ್ ಮೂಲಕ ಅದನ್ನು ತೋರಿಸಬೇಕು. ನಿಮ್ಮ ಲವ್ ನಿಜವಾದರೆ ಅವರ ಎಫೆಕ್ಟ್ ಕೂಡ ನಿಜವಾಗಿರಬೇಕು. ಓವರಾಲ್ ಸಿಂಧೂರ ಕಾರ್ಡ್ ಹೇಳೋದೇನೆಂದರೆ, ಈ ರಿಲೇಶನ್ಶಿಪ್ ಬಾಂಡ್ ಇನ್ನೂ ಸಂಪೂರ್ಣವಾಗಿ ಮುರಿದಿಲ್ಲ, ಆದರೆ ಈಗ ನಿರ್ಧಾರ ತೆಗೆದುಕೊಳ್ಳುವುದು ಮಾತುಗಳಿಂದ ನೋಡಿ ಅಲ್ಲ, ಆ್ಯಕ್ಷನ್ ನೋಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಉಳಿಸಿಕೊಳ್ಳಿ, ದೇವರ ಮೇಲೆ ನಂಬಿಕೆ ಇಡಿ, ಸರಿಯಾದ ಸಮಯದಲ್ಲಿ ಯಾವ ದಾರಿ ನಿಮಗೆ ಸ್ಪಷ್ಟವಾಗಿ ಕಾಣುತ್ತದೆ ಅಂತ ತಿಳಿದುಕೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎರಡನೇ ಕಾರ್ಡ್ ಏನು ಸೂಚಿಸುತ್ತೆ ಅಂತ ನೋಡೋಣ. ಎರಡನೇ ಕಾರ್ಡ್ ದ ವಾರ್ನಿಂಗ್ ಟೈಲ್ ಅಂತ ಬಂದಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿರೋದು ದ ವಾರ್ನಿಂಗ್ ಟೈಲ್. ಈ ಕಾರ್ಡ್ ಹೇಳುವುದು ನಿಮ್ಮಿಂದ ದೂರವಾಗುತ್ತಿದ್ದವರು ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ನೆನಪು ಸಂಪೂರ್ಣವಾಗಿ ಮಾಯ ಆಗಿಲ್ಲ. ಟುಡೇ ಅವರು ಹೊರಗೆ ನಾರ್ಮಲ್ ಆಗಿ ಕಾಣಿಸಿಕೊಳ್ಳಬಹುದು, ಆದರೆ ಇನ್ಸೈಡ್ ನಿಮ್ಮ ಬಗ್ಗೆ ಕೆಲವೊಂದು ಡೀಪ್ ಫೀಲಿಂಗ್ಸ್ ಇನ್ನೂ ಉಳಿದಿದೆ. ಕೆಲವೊಮ್ಮೆ ಅವರು ತಮ್ಮಲ್ಲೇ, ನಾವು ಇವರಿಂದ ತುಂಬ ದೂರ ಇದ್ದೇನಾ, ಇವರು ಇನ್ನೂ ನನಗೋಸ್ಕರ ಕಾಯ್ತಿದ್ದಾರಾ ಎಂದು ಯೋಚಿಸುವ ಸಾಧ್ಯತೆ ಕಾಣ್ತಿದೆ. ಈ ಕಾರ್ಡ್ ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಿದೆ. ಕೆಲವೊಮ್ಮೆ ಕೇವಲ ಲವ್ ಸಾಕಾಗೋದಿಲ್ಲ, ರಿಲೇಶನ್ಶಿಪ್ ಉಳಿಯಬೇಕಾದರೆ ಎಫರ್ಟ್, ಕಮ್ಯುನಿಕೇಷನ್ಸ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಬೇಕು. ನೀವು ಮಾತ್ರ ಪ್ರಯತ್ನ ಮಾಡುತ್ತಿದ್ದರೆ ಸಾಕಾಗಲ್ಲ. ಸ್ವಲ್ಪ ಹಿಂದೆ ನಿಂತು ಆ ವ್ಯಕ್ತಿಯೂ ನಿಮ್ಮ ಕಡೆ ಬರೋ ಹಾಗೆ ನೀವು ಮಾಡ್ಕೊಳ್ಳಿ. ಹನುಮಂಜಿ ಹೇಳುತ್ತಿರೋದೊಂದೇ, ನಿಮ್ಮ ಹಾರ್ಟ್ ಒಳಗಿರುವುದು ಏನು ಅಂತ ಅವ್ರಿಗೆ ನೀವು ಈಗಲೇ ಹೇಳಲಿಕ್ಕೆ ಹೋಗಬೇಡಿ. ನೀವು ತುಂಬ ಒಳ್ಳೆಯವರೇ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಎಂದಿಗೂ ಕಳೆದುಕೊಳ್ಬೇಡಿ. ಓವರಾಲ್ ದ ವಾರ್ನಿಂಗ್ ಟೈಲ್ ಕಾರ್ಡ್ ಹೇಳೋದು, ಈ ಸಂಬಂಧ ಇನ್ನೂ ಒಂದು ಚಿಕ್ಕ ಹೋಪ್ ಇದೆ, ಆದರೆ ಆ ಹೋಪ್ ನಿಜವಾಗಬೇಕಾದರೆ ಆ ವ್ಯಕ್ತಿಯ ಆ್ಯಕ್ಷನ್ ಕೂಡ ಕಾಣಿಸಬೇಕು. ಕೇವಲ ಕಾಯುವುದರಿಂದ ಮಾತ್ರ ರಿಲೇಶನ್ಶಿಪ್ ಮುಂದೆ ಸಾಗುವುದಿಲ್ಲ ಅಂತ ಈ ಕಾರ್ಡ್ ತಿಳಿಸ್ಕೊಡ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ನೋಡಿ ನೆಕ್ಸ್ಟ್ ಕಾರ್ಡ್ ಗದ. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿರುವುದು ಗದ ಕಾರ್ಡ್. ಈ ಕಾರ್ಡ್ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡ್ತಿದೆ. ನೀವು ಆ ವ್ಯಕ್ತಿಗಾಗಿ ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಎಂಬ ಗೊಂದಲದಲ್ಲಿ ಇದ್ದರೆ ಈ ಕಾರ್ಡ್ ಮೊದಲು ಒಂದು ವಿಷಯ ಯೋಚಿಸಿ ಹೇಳುತ್ತಿದೆ. ಈ ರಿಲೇಶನ್ಶಿಪ್ನಲ್ಲಿ ನಿಮ್ಮ ಪ್ರಯತ್ನ ಇಬ್ಬರದ್ದು ಆಗಿರಬೇಕು. ಕೆಲವೊಮ್ಮೆ ನಾವು ತುಂಬ ಪ್ರೀತಿಸುವ ಕಾರಣದಿಂದ ಆ ವ್ಯಕ್ತಿಯ ಸಣ್ಣ ಪ್ರಯತ್ನವೂ ಕೂಡ ನಮಗೆ ದೊಡ್ಡದಾಗಿ ಕಾಣ್ತದೆ. ಆದರೆ ರಿಲೇಶನ್ಶಿಪ್ ಉಳಿಯಬೇಕಾದರೆ ಇಬ್ಬರ ಕಡೆಯಿಂದಲೂ ಕೇರಿಂಗ್ ಇರಬೇಕು, ರೆಸ್ಪೆಕ್ಟ್ ಇರಬೇಕು, ಕಮ್ಯುನಿಕೇಷನ್ಸ್ ಕೂಡ ಇರಬೇಕಾಗತ್ತೆ.
ಈ ಕಾರ್ಡ್ ಹೇಳುವುದು ನಿಮ್ಮ ಹಾರ್ಟ್ ಇನ್ನೂ ಕಾಯಬೇಕು ಎಂದು ಹೇಳ್ತಿದೆ. ಆದರೆ ನಿಮ್ಮ ಮೈಂಡ್ ನನ್ನ ವ್ಯಾಲ್ಯೂ ಅವರಿಗೆ ನಿಜವಾಗಿಯೂ ಗೊತ್ತಿದೆಯಾ ಎಂಬ ಪ್ರಶ್ನೆ ಮಾಡುತ್ತಿದೆ. ಹನುಮಾನ್ಜಿ ಈ ಕಾರ್ಡ್ ಮೂಲಕ ಹೇಳುವುದೇನೆಂದರೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಎಂದಿಗೂ ಕಳೆದುಕೊಳ್ಬೇಡಿ. ಕಾಯುವುದು ತಪ್ಪಲ್ಲ, ಆದರೆ ನಿಮ್ಮ ಸಂತೋಷವನ್ನು ಮರೆತು ಕಾಯುವುದು ಸರಿಯಲ್ಲ. ಆ ವ್ಯಕ್ತಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದರೆ ಸರಿಯಾದ ಟೈಮಿಂಗ್ನಲ್ಲಿ ಅವರು ನಿಮ್ಮ ಕಡೆ ಹೆಜ್ಜೆ ಇಡುತ್ತಾರೆ. ಆದರೆ ಯಾವುದೇ ಪ್ರಯತ್ನವನ್ನು ಕಾಣಿಸದಿದ್ದರೆ ನಿಮ್ಮ ಜೀವನವನ್ನು ನಿಲ್ಲಿಸಿಕೊಳ್ಳಬೇಡಿ. ಓವರಾಲ್ ಗದಾ ಕಾರ್ಡ್ ಹೇಳುವುದು, ಈಗಲೇ ಆತುರದ ನಿರ್ಧಾರ ಬೇಡ. ಸ್ವಲ್ಪ ಅಬ್ಸರ್ವ್ ಮಾಡಿ, ಆ ವ್ಯಕ್ತಿಯ ಆ್ಯಕ್ಷನ್ ಏನು ಹೇಳ್ತಿದೆ ಅಂತ ನೋಡಿ, ನಂತರ ನಿಮ್ಮ ಜೀವನಕ್ಕೆ ಯಾವುದು ಒಳ್ಳೆಯದು ಎಂಬುದನ್ನು ಶಾಂತವಾಗಿ ನಿರ್ಧರಿಸಿ ಅಂತ ತಿಳಿಸ್ಕೊಡ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ ಸ್ನೇಹಿತರೆ. ದ ರಾಮ್ ನಾಮ್. ನೋಡಿ ಸ್ನೇಹಿತರೆ, ಇಲ್ಲಿ ಬಂದಿರುವಂತಹ ಕಾರ್ಡ್ ರಾಮನಾಮ್. ಈ ಕಾರ್ಡ್ ತುಂಬ ಪಾಸಿಟಿವ್ ಮತ್ತು ಡಿವೈನ್ ಮೆಸೇಜ್ ಕೊಡ್ತಿದೆ. ಈ ಕಾರ್ಡ್ ಹೇಳುವುದು, ಈಗ ನೀವು ಯಾವುದೇ ನಿರ್ಧಾರವನ್ನು ಕೇವಲ ಎಮೋಷನಲಲ್ಲಿ ತೆಗೆದುಕೊಳ್ಬೇಡಿ. ಸ್ವಲ್ಪ ಸಮಯ ದೇವರ ಮೇಲೆ ನಂಬಿಕೆ ಇಟ್ಟು ಪರಿಸ್ಥಿತಿಯನ್ನು ಗಮನಿಸಿ. ಕೆಲವರಲ್ಲಿ ಆ ವ್ಯಕ್ತಿ ಈಗ ದೂರವಾಗಿರಬಹುದು, ಆದರೆ ಅದರಿಂದ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಭಾವನೆ ಇಲ್ಲ ಎಂದು ಅರ್ಥ ಅಲ್ಲ. ಕೆಲವೊಮ್ಮೆ ಜೀವನದ ಪರಿಸ್ಥಿತಿಗಳು ಕೂಡ ದೂರ ಮಾಡುವ ಸಾಧ್ಯತೆ ಇರುತ್ತದೆ. ರಾಮನಾಮ್ ಕಾರ್ಡ್ ಹೇಳುವುದು, ನೀವು ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಎಂಬ ಉತ್ತರವನ್ನು ಆತುರದಲ್ಲಿ ಹುಡುಕಬೇಡಿ. ಮೊದಲು ಆ ವ್ಯಕ್ತಿಯ ಆ್ಯಕ್ಷನ್ ಬದಲಾಗುತ್ತಿದೆಯಾ ನೋಡಿ. ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನ ಮಾಡ್ತಿದ್ದಾರಾ, ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತಿದ್ದಾರೆ ಎಂಬುದನ್ನು ಗಮನಿಸಿ. ಈ ಕಾರ್ಡ್ ಮತ್ತೊಂದು ಡಿವೈನ್ ಗೈಡ್ನೆಸ್ ಕೊಡ್ತಿದೆ. ನೀವು ಎಷ್ಟೇ ಪ್ರೀತಿಸಿದರೂ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಬೇಡಿ. ದೇವರು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯನ್ನು ತೋರಿಸುತ್ತಾನೆ. ಓವರಾಲ್ ರಾಮನಾಮ ಕಾರ್ಡ್ ಹೇಳೋದು, ಹೋಪ್ ಇಟ್ಕೊಳ್ಳಿ, ಆದರೆ ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ. ದೇವರ ಮೇಲೆ ನಂಬಿಕೆ ಇಡಿ, ನಿಮ್ಮ ಮೌಲ್ಯಗಳನ್ನು ಗೌರವಿಸಿ. ನಂತರ ಯಾವ ನಿರ್ಧಾರ ನಿಮಗೆ ಸರಿ ಅನಿಸುತ್ತದೆಯೋ ಅಂತಹ ನಿರ್ಧಾರವನ್ನು ಆಯ್ಕೆ ಮಾಡಿ ಅಂತ ಈ ಕಾರ್ಡ್ ಸೂಚಿಸ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ ಏನು ಹೇಳ್ತಿದೆ ಅಂತ. ನೆಕ್ಸ್ಟ್ ಕಾರ್ಡ್ ಪಂಚಮುಖಿ. ಇಲ್ಲಿ ಬಂದಿರುವುದು ಪಂಚಮುಖಿ ಕಾರ್ಡ್. ಇದು ಹನುಮಾನ್ಜಿ ಅವರ ಅತ್ಯಂತ ಪವರ್ಫುಲ್ ಕಾರ್ಡ್ಸ್ಗಳಲ್ಲಿ ಒಂದು. ಈ ಕಾರ್ಡ್ ಹೇಳುವುದು, ನೀವು ಆ ವ್ಯಕ್ತಿಯನ್ನು ತುಂಬ ಹೃದಯದಿಂದ ಪ್ರೀತಿಸ್ತಿದ್ದೀರಿ, ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಓಡುತ್ತಿದೆ, ನಾನು ಇನ್ನೂ ಕಾಯಬೇಕಾ ಅಥವಾ ನನ್ನ ಜೀವನದಲ್ಲಿ ಮುಂದೆ ಹೋಗಬೇಕಾ? ಪಂಚಮುಖಿ ಹನುಮಾನ್ ಕಾರ್ಡ್ ಹೇಳುತ್ತಿರುವುದು, ಡಿಸಿಷನ್ ಅನ್ನು ಎಮೋಷನಲ್ ತಗೊಳ್ಕೋಬೇಡಿ, ವೈಸ್ಡಮ್ನಲ್ಲಿ ತೆಗೆದುಕೊಳ್ಳಿ. ಈ ಕಾರ್ಡ್ನಲ್ಲಿ ಇರುವ 5 ಮುಖಗಳು 5 ದಿಕ್ಕುಗಳನ್ನು ನೋಡುತ್ತವೆ. ಅದೇ ರೀತಿ ನೀವು ಕೂಡ ಕೇವಲ ಪ್ರೀತಿ ಮಾತ್ರ ಅಲ್ಲ, ರೆಸ್ಪೆಕ್ಟ್, ಟ್ರಸ್ಟ್, ಎಫರ್ಟ್, ಕಮ್ಯುನಿಕೇಷನ್ಸ್, ಲವ್, ಈ 5 ವಿಷಯಗಳನ್ನು ಗಮನಿಸಬೇಕು. ಒಂದು ರಿಲೇಷನ್ಶಿಪ್ನಲ್ಲಿ ಲವ್ ಇದ್ದರೂ ಎಫರ್ಟ್ ಇಲ್ಲದಿದ್ದರೆ ಆ ರಿಲೇಷನ್ಶಿಪ್ ಮುಂದೆ ಸಾಗುವುದು ಬಹಳ ಕಷ್ಟ. ಈ ಕಾರ್ಡ್ ಹೇಳುವುದು, ನೀವು ಈಗಾಗಲೇ ನಿಮ್ಮ ಕಡೆಯಿಂದ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ, ಈಗ ಆ ವ್ಯಕ್ತಿಯ ಕಡೆಯಿಂದಲೂ ಒಂದು ನಿರ್ಧಾರ ಬರಬೇಕಾಗಿದೆ. ಅವರು ಸಮಯ ಬಂದಿದೆ ನಿರ್ಧಾರ ತಗೊಳ್ಳೋದಕ್ಕೆ ಅಂತ. ಇಫ್ ದೇ ಟ್ರೂಲಿ ವ್ಯಾಲ್ಯೂ ಯು, ದೇ ವಿಲ್ ಕಮ್ ವಿತ್ ಆ್ಯಕ್ಷನ್, ನಾಟ್ ಓನ್ಲಿ ವರ್ಡ್ಸ್. ಇನ್ನೊಂದು ಡಿವೈನ್ ಮೆಸೇಜ್ ಏನೆಂದರೆ, ಕೆಲವೊಮ್ಮೆ ದೇವರು ನಮ್ಮನ್ನು ಕಾಯಿಸುವುದು ಆ ವ್ಯಕ್ತಿಗಾಗಿ ಅಲ್ಲ, ನಮ್ಮ ವ್ಯಾಲ್ಯೂ ನಮಗೆ ಅರ್ಥವಾಗಲ್ಲಂತ. ಆದ್ದರಿಂದ ಈಗ ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ. ನಿಮ್ಮ ಕೆಲಸ, ನಿಮ್ಮ ಕನಸು, ನಿಮ್ಮ ಜೀವನ, ನಿಮ್ಮ ಸಂತೋಷ ಎಲ್ಲದರ ಬಗ್ಗೆ ಗಮನ ಕೊಡಿ. ಓವರಾಲ್ ಪಂಚಮುಖಿ ಕಾರ್ಡ್ ಹೇಳುವುದೇನೆಂದರೆ, ಕಾಯಬಹುದು, ಆದರೆ ಅನಂತ ಕಾಲ ಅಲ್ಲ. ಅವರ ಆ್ಯಕ್ಷನ್ ಅನ್ನು ಅಬ್ಸರ್ವ್ ಮಾಡಿ,
ನಿಜವಾದ ಪ್ರಯತ್ನ ಅವರ ಕಡೆಯಿಂದ ಬಂದರೆ ರಿಲೇಷನ್ಶಿಪ್ಗೆ ಮತ್ತೊಂದು ಅವಕಾಶ ಕೊಡಿ. ಇಲ್ಲದಿದ್ದರೆ ಹನುಮಾನ್ಜಿ ನಿಮಗಾಗಿ ಇನ್ನೂ ಉತ್ತಮವಾದ ದಾರಿಯನ್ನು ತೆರೆದಿಟ್ಟಿದ್ದಾನೆ ಅಂತ ಈ ಕಾರ್ಡ್ನ ಮೂಲಕ ತಿಳಿಸಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ದಿನ ನಾವು ಹನುಮಾನ್ಜಿ ಕಾರ್ಡ್ನ ಮೂಲಕ ಯಾವ ರೀತಿಯ ನಾವು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಸೂಚಿಸಿದರೆ, ನಾವು ಪ್ರೀತಿಸಿದಂತಹ ವ್ಯಕ್ತಿ ನಿಜವಾಗಿ ಪ್ರೀತಿಸ್ತಿದ್ದಾರಾ, ನಾವು ಅವ್ರಿಗೋಸ್ಕರ ಕಾಯಬೇಕಾ ಇಲ್ಲವ ಮೂವ್ ಆನ್ ಆಗಬೇಕಾ ಅಂತ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಾಮೆಂಟ್ ಮಾಡೋದನ್ನ ಬರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಿದ್ದೀನಿ. ಜೈ ಶ್ರೀರಾಮ್.